ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಿಎಂ ಮುಂದುವರಿಯುವಂತ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು ಸಿಎಂ ಪವರ್ ಶೇರ್ ಮಾಡ್ಕೊಳ್ತೀವಿ ಅಂದಿದ್ದಾರ. ಬೆಂಗಳೂರಿನಲ್ಲಿ ಸಚಿವ ಮಹದೇವಪ್ಪ ಈ ಪ್ರಶ್ನೆಯನ್ನ ಮಾಡಿದ್ದಾರೆ. ಹೈಕಮಾಂಡ್ ಹೇಳಿದ್ರೆ 5 ವರ್ಷ ಅಂದಿದ್ದಾರೆ, ನಾನೇ ಇರ್ತೇನೆ ಅಂದಿದ್ದಾರೆ. ಅದ್ರಲ್ಲಿ ತಪ್ಪೇನಿದೆ? ಎಲ್ಲವೂ ಅಂತೆ ಕಂತಿಗಳು ಅಂತ ಹೆಚ್ಚಿಸಿ ಮಹದೇವಪ್ಪನವ್ರು ಸಮರ್ಥಿಸ್ಕೊಳ್ತಾ ಇರೋದು. ಒಂದ್ ವೇಳೆ ಅಧಿಕಾರ ಒಪ್ಪಂದ ಆಗಿದ್ರೆ ಆಗಿ ಬಿಡೋದು ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾ ಇದ್ದಾರೆ. ಸಿಎಂ ಆಪ್ತರು ಪ್ರತಿಕ್ರಿಯೆ ಕೊಡ್ತಾ ಇರೋದು ಬೇರೆ ರೀತಿಯಲ್ಲೇ ಇದೆ. ಬಟ್ ಸಿಎಂ ಆಪ್ತರ ಅಲ್ಲದೇನೆ ಹೊರತುಪಡಿಸಿದವರು ಕೊಡ್ತಾ ಇರೋ ರಿಯಾಕ್ಷನ್ಸ್ಗಳು ಬೇರೆ ರೀತಿ ಆಗಿದೆ. ಬಟ್ ಕಾಂಗ್ರೆಸ್ನಲ್ಲಿ ಏನೋ ಒಂದು ಒಪ್ಪಂದ ಆಗಿರ್ಬೋದಾ, ಅಥವಾ ಕಾಂಗ್ರೆಸ್ನಲ್ಲಿ ಏನೋ ಮುಂಚಿತವಾಗಿ ಮಾತನಾಡ್ಕೊಂಡಿದ್ರಾ, ಅಥವಾ ಕಾಂಗ್ರೆಸ್ನಲ್ಲಿ ಸದ್ಯ ಬದಲಾವಣೆಗಳಾಗುತ್ತಾ ಅನ್ನೋದಕ್ಕೆ ಈ ಎಲ್ಲಾ ರೀತಿಯಾದಂಥ ರಿಯಾಕ್ಷನ್ಸ್ಗಳು ತುಂಬಾನೇ ಇಂಪಾರ್ಟೆಂಟ್ ಆಗ್ತಾ ಇದೆ. ಮಹದೇವಪ್ಪನವರು ಕೂಡ ಸಮರ್ಥಿಸಿಕೊಳ್ಳುವ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ. ಅಥವಾ ಬೇರೆ ತೀರ್ಮಾನ ಮಾಡಬೇಕು, ಎಲ್ಲವೂ ಹೈಕಮಾಂಡ್ಗೆ ತೀರ್ಮಾನ ಮಾಡಬೇಕು, ಇನ್ಯಾರು ಸೂಕ್ತ ಇಲ್ಲ. ಈಗ ಮುಖ್ಯಮಂತ್ರಿಗಳು ಕೇಳಿದ್ರಿ, ನೀವು ಮುಖ್ಯಮಂತ್ರಿಗಳು ನಾವು ಪವರ್ ಶೇರ್ ಮಾಡ್ಕೊತೀವಿ ಅಂತ ಹೇಳಿದಾರ? ಹೈಕಮಾಂಡ್ ಸೂಚನೆ ಕೊಟ್ಟರೆ 5 ವರ್ಷ ನಾನು ಇರ್ತೀನಿ ಅಂತ ಹೇಳಿದ್ದಾರೆ. ನಥಿಂಗ್ ರಾಂಗ್. ಏನಾಗಬೇಕು ಏನಾಗಬಾರ್ದು ಅಂತ ಹೇಳಿದೆ ಹೈಕಮಾಂಡು. ಉಳಿದೋದು ಎಲ್ಲ ಅಂತೆ ಕಂತೆಗಳು, ಚರ್ಚೆಗಳು. ಇವ್ರು ಹಂಗಂದ್ರು, ಅವ್ರು ಹಿಂಗೆ ಹೇಳೋದಕ್ಕೆ ಅದಕ್ಕೆ ಉತ್ತರ ಇಲ್ವೂ ಇಲ್ಲ, ನಾನು ಕೊಡೋಕ್ಕೆ ಸಮರ್ಥನೂ ಅಲ್ಲ. ಅದಕ್ಕೆ ಆ ರೀತಿ ಆಗಿದ್ರೆ ಯಾವತ್ತೂ ಏನೋ ಆಗ್ಬಿಡೋದು. 2.5 ವರ್ಷ ಹತ್ರ ಬರ್ತಾ ಇರೋದ್ರಿಂದ ಇದು ಮತ್ತಷ್ಟು ರೆಕ್ಕೆ ಪುಕ್ಕ ಸಿಗ್ತಾ ಇದೆ. ರೆಕ್ಕೆ ಪುಕ್ಕ ಏನೂ ಇಲ್ಲ. ರೆಕ್ಕೆ ಪುಕ್ಕ ಹಾಕಕ್ಕೆ ನೋಡ್ತಾ ಇದ್ರೆ ಏನು ಬರ್ತಾ ಇಲ್ಲ, ರೆಕ್ಕೆಗಳು ಇಲ್ಲ, ಪುಕ್ಕನೂ ಇಲ್ಲ. ಬಟ್ ಅದು ಹೈಕಮಾಂಡ್ ಕ್ಲಿಯರ್ ಮಾಡ್ಬೇಕಿಲ್ಲ ಸರ್. 5 ವರ್ಷ ಸಿದ್ದರಾಮಯ್ಯ ದೇ ಆರ್ ಬಿಸಿ ವಿತ್ ಬಿಆರ್ ಎಲೆಕ್ಷನ್ ಅಲ್ವಾ? ದೇ ಆರ್ ವೆರಿ ವಿತ್ ಎಲೆಕ್ಷನ್. ಮಂತ್ರಿಮಂಡಲ ಯಾವಾಗ ರಚನೆ ಆಗಬೇಕು, ಮುಖ್ಯಮಂತ್ರಿ ಮುಂದುವರಿ. ದಲಿತ ಸಮಾವೇಶದ ಬಗ್ಗೆ ಮಹದೇವಪ್ಪ ಪ್ರತಿಕ್ರಿಯೆ. ರಾಜ್ಯದಲ್ಲಿ ಸಮಾವೇಶಗಳು ನಡೀತಾನೆ ಇರ್ತವೆ, ಶಾಸ್ತ್ರ ನೋಡ್ಕೊಂಡು ಸಮಾವೇಶ ಮಾಡೋದಿಲ್ಲ. ಮೈಸೂರಿನಲ್ಲಿ ಬೌದ್ಧ ಸಮಾವೇಶವನ್ನ ಮಾಡಿದ್ವಿ, ಯಾರನ್ನಾದ್ರೂ ಕೇಳ್ ಮಾಡಿದ್ವಾ? ಹೆಚ್ಚಿಸಿ ಮಹದೇವಪ್ಪನವರು ಈ ತರ ರಿಯಾಕ್ಷನ್ ಕೊಟ್ಟಿದ್ದಾರೆ. ದಲಿತ ಸಮಾವೇಶ ನ್ಯಾಷನಲ್ ಸಮಾವೇಶ, ಇದು ರಾಜಕೀಯ ಪೂರಕ ಸಮಾವೇಶ ಅಲ್ಲ ಅನ್ನೋದನ್ನು ಅವ್ರು ಹೇಳ್ತಾ ಇರೋದು. ಸಮಾವೇಶಗಳು ಚರ್ಚೆ ಕಂಟಿನ್ಯೂಸ್ಲಿ ಆಸೆಡ್ ಮೆನ್ ಫೀಲ್ಡ್ ನೋಡ್ರಿ. ಸಮಯ ಎಲ್ಲಿದೆ, ಡೇಟ್ ಏನಿದೆ, ಏನು ಶಾಸ್ತ್ರ ನೋಡ್ಕೊಂಡು ಮಾಡ್ತೀವಿ ನಾವು. ಈಗ ಮೈಸೂರಲ್ಲಿ ಬೌದ್ಧ ಮಹಾಸಮಾವೇಶ ಬಂತು, ಇಂಡಿಯಾ ದೇಶದಲ್ಲಿ ಮಾಡೇ ಇಲ್ಲ, ಎಲ್ಲೂ ಮಾಡಿಲ್ಲ. ಯಾರಾದ್ರೂ ಕೇಳಿ ಮಾಡಿದ್ರ? ನಾವೆಲ್ಲ ಹೋಗಿದ್ದು ಅಲ್ಲಿಗೆ. ಇದೇ ಥರ ಮಾಡ್ತಾ ಇರ್ತಾರೆ. ಅದಕ್ಕೆ ಈ ಕಾರಣಕ್ಕೆ ದಲಿತ ಸಮಸ್ಯೆ, ದಟ್ ಈಸ್ ನಾಟ್ ಇಶ್ಯೂ. Dalit issues are national issues. Dalit problems are national problems. ಅದನ್ನು ಅಡ್ರೆಸ್ ಮಾಡಬೇಕು ಮತ್ತು ಆ ಸಂದೇಶ ಕೊಡಬೇಕು. ರಾಜ್ಯಾಂಗಬದ್ಧ ಹಕ್ಕುಗಳನ್ನು ಗಳಿಸ್ಕೋಬೇಕು ಅನ್ನೋದು ದಲಿತರ ಮತ್ತು ಸಂಘಟನೆಗಳ ಹೋರಾಟದ ಕನಸುಗಳವು. ಸಮಾವೇಶಗಳು ಚರ್ಚೆ ಕಂಟಿನ್ಯೂಸ್ಲಿ ಆಸೆಡ್ ಮೆನ್ ಫೀಲ್ಡ್ ನೋಡ್ರಿ. ಸಮಯ ಎಲ್ಲಿದೆ, ಡೇಟ್ ಏನಿದೆ, ಏನು ಶಾಸ್ತ್ರ ನೋಡ್ಕೊಂಡು ಮಾಡ್ತೀವಿ ನಾವು. ಈಗ ಮೈಸೂರಲ್ಲಿ ಬೌದ್ಧ ಮಹಾಸಮಾವೇಶ ಬಂತು, ಇಂಡಿಯಾ ದೇಶದಲ್ಲಿ ಮಾಡೇ ಇಲ್ಲ, ಎಲ್ಲೂ ಮಾಡಿಲ್ಲ. ಯಾರಾದ್ರೂ ಕೇಳಿ ಮಾಡಿದ್ರ? ನಾವೆಲ್ಲ ಹೋಗಿದ್ದು ಅಲ್ಲಿಗೆ. ಇದೇ ಥರ ಮಾಡ್ತಾ ಇರ್ತಾರೆ. ಅದಕ್ಕೆ ಈ ಕಾರಣಕ್ಕೆ ದಲಿತ ಸಮಸ್ಯೆ, ದಟ್ ಈಸ್ ನಾಟ್ ಇಶ್ಯೂ. ದಲಿತ್ ಇಶ್ಯೂಸ್ ಆರ್ ನ್ಯಾಷನಲ್ ಇಶ್ಯೂಸ್. ದಲಿತ್ ಪ್ರಾಬ್ಲಮ್ಸ್ ಆರ್ ನ್ಯಾಷನಲ್ ಪ್ರಾಬ್ಲಮ್ಸ್. ಅದನ್ನು ಅಡ್ರೆಸ್ ಮಾಡಬೇಕು ಮತ್ತು ಆ ಸಂದೇಶ ಕೊಡಬೇಕು. ರಾಜ್ಯಾಂಗಬದ್ಧ ಹಕ್ಕುಗಳನ್ನು ಗಳಿಸ್ಕೋಬೇಕು ಅನ್ನೋದು ದಲಿತರ ಮತ್ತು ಸಂಘಟನೆಗಳ ಹೋರಾಟದ ಕನಸುಗಳವು. ಸಮಾವೇಶಗಳು ಚರ್ಚೆ ಕಂಟಿನ್ಯೂಸ್ಲಿ ಆಸೆಡ್ ಮೆನ್ ಫೀಲ್ಡ್ ನೋಡ್ರಿ. ಸಮಯ ಎಲ್ಲಿದೆ, ಡೇಟ್ ಏನಿದೆ, ಏನು ಶಾಸ್ತ್ರ ನೋಡ್ಕೊಂಡು ಮಾಡ್ತೀವಿ ನಾವು. ಈಗ ಮೈಸೂರಲ್ಲಿ ಬೌದ್ಧ ಮಹಾಸಮಾವೇಶ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವು, ಒಬ್ಬೊಬ್ರದ್ದು ಒಂದೊಂದು ಸ್ಟೇಟ್ಮೆಂಟು, ಕೆಲವರು ಸಮರ್ಥಿಸ್ಕೊಳ್ತಾ ಇದ್ದಾರೆ, ಕೆಲವರು ಗೊತ್ತೇ ಇಲ್ಲ ಅನ್ನೋ ಥರದಲ್ಲಿ ರಿಯಾಕ್ಷನ್ಸ್ ಕೊಡ್ತಾ ಇದ್ದಾರೆ. ಸೊ ಕಾಂಗ್ರೆಸ್ನಲ್ಲಿ ಏನೋ ಒಂದು ಬದಲಾವಣೆ ಅಥವಾ ಬೆಳವಣಿಗೆ ಆಗುತ್ತೆ ಅನ್ನೋದಂತೂ ಒಬ್ಬೊಬ್ರು ಮಾತಲ್ಲೂ ಕೂಡ ಗೊತ್ತಾಗ್ತಾ ಇದೆ. ಸೊ ಸದ್ಯದ ಬೆಳವಣಿಗೆನ ನಾವು ನೋಡಿದಾಗ ಯಾರು ಸಮರ್ಥಿಸ್ಕೊಳ್ತಾ ಇದ್ದಾರೆ, ಯಾಕೆ ಈ ಥರದ ಸ್ಟೇಟ್ಮೆಂಟ್ಗಳನ್ನು ಒಬ್ಬರಾದ್ಮೇಲೆ ಒಬ್ರು ಕೊಡ್ತಾ ಇದ್ದಾರೆ, ಏನಾಗ್ತಾ ಇದೆ ಅಂತ?
ಬೆಳವಣಿಗೆಗಳಿಗೆ ಕಾರಣ ಆಗ್ತಾ ಇದೆ. ಮುಖ್ಯಮಂತ್ರಿಗಳು ಹೈಕಮಾಂಡ್ ಹೇಳಿದ್ರೆ ನಾನು 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಅನ್ನುವಂತ ಹೇಳಿಕೆ ಇದೆಯಲ್ಲ, ಇಲ್ಲಿಯವರೆಗೆ ಸಿದ್ದರಾಮಯ್ಯನವರು ಆ ಹೇಳಿಕೆಯನ್ನ ಕೊಟ್ಟಿರಲಿಲ್ಲ. ನಾನೇ 5 ವರ್ಷ ಇರ್ತೇನೆ ಅಂತೇಳಿ ದೆಹಲಿಯಲ್ಲೂ ಕುಳಿತು ಅದೇ ಮಾತನ್ನ ಹೇಳಿದ್ರು. ಮತ್ತೆ ಬೇರೆ ಬೇರೆ ಕಡೆಗಳಲ್ಲಿ ಪ್ರಶ್ನೆಗಳು ಎದುರಾದಂತಹ ಸಂದರ್ಭದಲ್ಲೂ ಕೂಡ ನಾನೇ 5 ವರ್ಷ ಇರ್ತೇನೆ ಅಂತೇಳಿ ಹೇಳಿಕೆಯನ್ನ ಕೊಡ್ತಾ ಇದ್ರು. ಆದ್ರೆ ನಿನ್ನೆ ಮಂಗಳೂರಿನಲ್ಲಿ ಅವರು ಕೊಟ್ಟಿರುವಂತ ಹೇಳಿಕೆ ಕೆಲವು ಗೊಂದಲಗಳಿಗೆ ಕಾರಣ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಎಲ್ಲ ಅಧಿಕಾರವನ್ನ ಏನಾದರೂ ಬಿಟ್ಕೊಟ್ಬಿಡ್ತಾರ ಅನ್ನುವಂತಹ ಪ್ರಶ್ನೆಗಳು ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹೋಗ್ತಾ ಇದೆ, ಮುಖಂಡರಲ್ಲಿ ಹೋಗ್ತಾ ಇದೆ. ಯಾಕೆಂದ್ರೆ 5 ವರ್ಷ ನಾನೇ ಇರ್ತೀನಿ ಅಂತ ಹೇಳಿದಾಗ ಎಲ್ರಿಗೂ ಕೂಡ ಒಂದು ರೀತಿಯಾಗಿ ಇಲ್ಲ ಸಿದ್ದರಾಮಯ್ಯ ಇರ್ತಾರೆ ಅನ್ನುವಂತ ಮಾಹಿತಿಗಳು ಹೋಗ್ತಾ ಇತ್ತು. ನಿನ್ನೆಯ ಸ್ಟೇಟ್ಮೆಂಟ್ ನಂತರ ಪಕ್ಷದಲ್ಲೂ ಕೂಡ ಗೊಂದಲಗಳು ಶುರುವಾಗ್ತಾ ಇದೆ. ಇಲ್ಲಿ ನಾಯಕರು ಕೂಡ ಹೇಳಿಕೆಗಳ ಮೇಲೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಒಂದು ಕಡೆ ಪರ, ಮತ್ತೊಂದು ಕಡೆ ಸಮರ್ಥನೆ, ಎರಡೂ ಕೂಡ ನಡೀತಾ ಇದೆ. ಇಲ್ಲಿ ಸಿದ್ದರಾಮಯ್ಯನವರ ಹೇಳಿಕೆ ಕೊಟ್ಟಿರೋದ್ರಲ್ಲಿ ತಪ್ಪೇನಿದೆ ಅಂತೇಳಿ ಮಹದೇವಪ್ಪ ಅವರು ಕೂಡ ಹೇಳ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಅದೇ ಮಾತನ್ನ ಹೇಳಿದ್ದಾರೆ. 5 ವರ್ಷ ಅಂತೇಳಿ ಎಲ್ಲೂ ಕೂಡ ಅಧಿಕಾರ ಹಂಚಿಕೆ 5 ವರ್ಷದವರೆಗೆ ನಾವು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿದ್ವಿ. ಎಲ್ಲೂ 2.5 ವರ್ಷಗಳಿಗೆ ಮುಖ್ಯಮಂತ್ರಿ ಬದಲಾವಣೆ ಆಗತ್ತೆ ಅನ್ನುವಂಥ ಮಾತುಗಳನ್ನು ಆ ಸಂದರ್ಭದಲ್ಲೂ ಕೂಡ ಹೇಳಿರಲಿಲ್ಲ. ಜೊತೆಗೆ ಹೈಕಮಾಂಡ್ ಕೂಡ ಇದರ ಬಗ್ಗೆ 2.5 ವರ್ಷಕ್ಕೆ ನಾವು ಕೆಳಗಿಳಿಸ್ತೇವೆ ಅಂತೇಳಿ ಅವರು ಕೂಡ ಹೇಳಿರಲಿಲ್ಲ. ಸೊ ಇದರ ಬಗ್ಗೆ ನಮಗೆ ಗೊತ್ತಿಲ್ಲ. ನಾವು ಆಗ ಆಯ್ಕೆ ಮಾಡಿರುವಂಥದ್ದು 5 ವರ್ಷಗಳಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಿ. 5 ವರ್ಷ ಮುಂದುವರಿಸ್ತೇನೆ ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳಿರೋದ್ರಲ್ಲೂ ಕೂಡ ತಪ್ಪಿಲ್ಲ ಅಂತೇಳಿ ಪರಮೇಶ್ವರ್ ಅವರು ಕೂಡ ಅದನ್ನ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಅದನ್ನೇ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿ ಕೆಲವು ವಿಶ್ವಾಸಗಳು ಈಗ ಮೂಡ್ತಾ ಇದೆ. ಯಾಕಂದ್ರೆ ಸಿದ್ದರಾಮಯ್ಯನವರು 5 ವರ್ಷ ಇರ್ತೇನೆ ಅಂತ ಹೇಳಿದಾಗ ಎಲ್ಲೂ ಕೂಡ ಅವರು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಮಿಸ್ ಆಗಬಹುದು ಅನ್ನುವಂತ ಚರ್ಚೆಗಳು ನಡೀತಾ ಇತ್ತು. ಅದಕ್ಕೆ ಪೂರಕವಾಗಿ ಡಿ.ಕೆ. ಶಿವಕುಮಾರ್ ಕೂಡ ಒಂದ್ ರೀತಿ ಆತಂಕಗಳು ಶುರುವಾಗಿತ್ತು. ಯಾವಾಗ ನೆನ್ನೆ ಆ ಹೇಳಿಕೆಯನ್ನ ಕೊಟ್ರು, ಹಾಗಾಗಿ ಎಲ್ಲೋ ಒಂದು ಕಡೆ ಹೈಕಮಾಂಡ್ ನನ್ನ ಗಮನಿಸುತ್ತೆ, ಮುಂದಿನ ದಿನಗಳಲ್ಲಿ ನನಗೆ ಅವಕಾಶವನ್ನ ಮಾಡಿಕೊಡುತ್ತೆ ಅಂತೇಳಿ ಡಿ.ಕೆ. ಶಿವಕುಮಾರ್ ಕೂಡ ವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ನವೆಂಬರ್ 11ರಂದು ಅವರು ದೆಹಲಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ತಮ್ಮ ಮನವಿಯನ್ನ ಮುಂದಿಡುವಂತ ಒಂದು ಪ್ರಯತ್ನಗಳನ್ನ ಮಾಡ್ತಾರೆ. ಡಿ.ಕೆ. ಶಿವಕುಮಾರ್ ಕೇಳೋದ್ರಲ್ಲಿ ಏನು ಇದೆ ಅಂದ್ರೆ, ಹಿಂದೆ ಭಾರತ್ ಜೋಡೋ ಪಾದಯಾತ್ರೆ ಇರ್ಬೋದು, ಮೇಕೆದಾಟು ಪಾದಯಾತ್ರೆಗಳಿರ್ಬೋದು, ಈ ಸಂದರ್ಭದಲ್ಲಿ ನಾನು ಪಕ್ಷವನ್ನ ಸಂಘಟನೆ ಮಾಡಿದ್ದೇನೆ, ಸಿದ್ದರಾಮಯ್ಯನವರಷ್ಟೇ ನಾನು ಕೆಲಸವನ್ನ ಮಾಡಿದ್ದೇನೆ, ಹಾಗಾಗಿ ನನಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ. ಆದ್ರೆ ಈ ಕಡೆ ಸಿದ್ದರಾಮಯ್ಯನವರನ್ನ ಹೊರತುಪಡಿಸಿ ನೀವು ಅಧಿಕಾರವನ್ನ ಬಿಟ್ಕೊಟ್ಟಿದ್ದೆ ಆದ್ರೆ ಮುಂದಿನ ಚುನಾವಣೆಯಲ್ಲಿ ಏನಾಗಬಹುದು, ಈ ಒಂದು ಅನುಮಾನಗಳು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಇದೆ. ಹಾಗಾಗಿ ಇದರ ಬಗ್ಗೆ ಇನ್ನೂ ಚರ್ಚೆಗಳು ನಡೀತಾ ಇದೆ. ನವೆಂಬರ್ 15ರ ನಂತರ ಬೆಳವಣಿಗೆಗಳು ಶುರುವಾಗಬಹುದು. ಯಾಕಂದ್ರೆ 11ರಂದು ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಕಾಂಗ್ರೆಸ್ ಭವನದ ಉದ್ಘಾಟನೆ ಕಾರ್ಯಕ್ರಮದ ನೆಪದಲ್ಲಿ ಭೇಟಿ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ 15ರಂದು ಕಪಿಲ್ ಸಿಬಲ್ ಅವರ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ಕೂಡ ದೆಹಲಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಆಗ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂತೆ ಅವರ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ. ಸೊ ಅಲ್ಲಿಯವರೆಗೂ ಕೂಡ ಇದು ಹೀಗೆ ಹೋಗುತ್ತೆ. ನಾಯಕರು ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತವ್ರು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಅವರು ಹೇಳಿಕೆಗಳನ್ನ ಕೊಡ್ತಾ ಹೋಗ್ಬೋದು. ಈ ಕಡೆ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತವ್ರು ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವರು ಬಿಟ್ಟಿಳಿಯೋದಿಲ್ಲ, 5 ವರ್ಷ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತೇಳಿ ಅವರು ಕೂಡ ಹೇಳಿಕೆಗಳನ್ನ ಕೊಡ್ತಾ ಹೋಗ್ತಾರೆ. ಮತ್ತೊಂದು ಕಡೆ ತಟಸ್ಥವಾಗಿರುವಂತಹ ಬಣ ಇದೆಯಲ್ಲ, ಅದು ದಲಿತ ಸಿಎಂ ಕೂಗನ್ನ ಮುನ್ನೆಲೆಗೆ ತರುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. ಅದರಲ್ಲಿ ಇವತ್ತು ಪರಮೇಶ್ವರ್ ಮತ್ತೆ ಮಹದೇವಪ್ಪ ಅವರು ಕೂಡ ಭೇಟಿಯನ್ನ ಮಾಡಿ ಚರ್ಚೆ ಮಾಡಿರುವಂತದನ್ನು ಕೂಡ ಗಮನಿಸಿದ್ದೇವೆ ನೀತಿ. ಹಾಗಾಗಿ ಬೆಳವಣಿಗೆಗಳು ಇನ್ನೂ ಕೂಡ ಮುಂದುವರಿಯುತ್ತೆ. ಫೈನ್, ಥ್ಯಾಂಕ್ ಯು ಶಿವ ತಮ್ಮ ಡೀಟೇಲ್ಸ್ಗಾಗಿ.